ಕಾರವಾರ ತಾಲೂಕಿನ ಅಸ್ನೋಟಿಯ ಮದೇವಾಡ ಗ್ರಾಮದ ಶ್ರೀ ರಾಮನಾಥ ದೇವಸ್ಥಾನದ ಜಮೀನು ಹಾಗೂ ಹಣಕಾಸು ಅಕ್ರಮಗಳಿಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಗಜೇಂದ್ರ ನಾಯ್ಕ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಅಸ್ನೋಟಿ ಗ್ರಾಮ ಸೇವಾ ಸಮಿತಿ ಹಾಗೂ ಕರ್ನಾಟಕ ಸನಾತನ ಧರ್ಮ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವಸ್ಥಾನದ ಮಾಜಿ ಮುಕ್ತೇಸರರು ಮತ್ತು ದತ್ತಿ ಇಲಾಖೆಯ ಕೆಲವು ಅಧಿಕಾರಿಗಳ ಶಾಮೀಲಿನಿಂದ ಭಾರೀ ಅಕ್ರಮ ನಡೆದಿವೆ ಎಂದು ಆರೋಪಿಸಿದರು. ದೇವಸ್ಥಾನಕ್ಕೆ ಸೇರಿದ 1 ಎಕರೆ 32 ಗುಂಟೆ ಜಮೀನಿನಲ್ಲಿ 8 ಗುಂಟೆ ಜಮೀನನ್ನು ಅಕ್ರಮವಾಗಿ ಪರಭಾರೆ ಮಾಡಲಾಗಿದ್ದು, ಶಾಸಕರ ಅನುದಾನದಡಿ 11 ಲಕ್ಷ ರೂಪಾಯಿ ಪಡೆದು ದೇವಸ್ಥಾನದ ಜಮೀನಿನಲ್ಲಿ ಕೊಂಕಣ ಮರಾಠ ಸಮುದಾಯ ಭವನ ನಿರ್ಮಾಣವನ್ನು ನಿಯಮ ಬಾಹಿರವಾಗಿ ಆರಂಭಿಸಲಾಗಿದೆ ಎಂದರು. ಸದ್ಯ ಕಾಮಗಾರಿ ಸ್ಥಗಿತಗೊಂಡು ಜಮೀನು ದೇವಸ್ಥಾನಕ್ಕೆ ಹಿಂದಿರುಗಿದರೂ ಅಪೂರ್ಣ ಕಟ್ಟಡವನ್ನು ತೆರವುಗೊಳಿಸಲು ಪಿಡಬ್ಲ್ಯೂಡಿ ನಿರಾಕರಿಸುತ್ತಿದ್ದು, ಖರ್ಚಾದ 11 ಲಕ್ಷ ರೂಪಾಯಿ ಮರುಪಾವತಿಗೆ ಒತ್ತಾಯಿಸುತ್ತಿದೆ ಎಂದು ಹೇಳಿದರು. ದೇವಸ್ಥಾನದಲ್ಲಿ ಸುಮಾರು 30 ರಿಂದ 35 ಲಕ್ಷ ರೂಪಾಯಿ ಹಣವಿದ್ದು, ಜಾತ್ರೆ ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ಲಕ್ಷಾಂತರ ಆದಾಯ ಬರುತ್ತಿದ್ದರೂ ಹಲವು ವರ್ಷಗಳಿಂದ ಲೆಕ್ಕ ಪರಿಶೋಧನೆ ನಡೆದಿಲ್ಲ. ಕಾಣಿಕೆ ಪಟ್ಟಿಗೆಯನ್ನು ನಿಯಮಬಾಹಿರವಾಗಿ ತೆರೆಯಲಾಗುತ್ತಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಣ ದುರ್ಬಳಕೆಯಾಗುತ್ತಿದೆ ಎಂದು ದೂರಿದರು. 1950ರಲ್ಲಿ ಸಿ ವರ್ಗದ ಸಂಸ್ಥೆಯಾಗಿ ನೋಂದಾಯಿತ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ಅಧಿಸೂಚಿತ ಪಟ್ಟಿಗೆ ಸೇರಿಸುವ ಪ್ರಕ್ರಿಯೆ ಆರಂಭಗೊಂಡಿದ್ದು, 20/2/2025ರಂದು ಜಿಲ್ಲಾಧಿಕಾರಿಗಳು ದಾಖಲೆಗಳನ್ನು ಆಯುಕ್ತರಿಗೆ ಕಳುಹಿಸಿದರೂ ಈವರೆಗೆ ಯಾವುದೇ ಆದೇಶ ಹೊರಬಂದಿಲ್ಲ. ಮುಜರಾಯಿ ಹಾಗೂ ದತ್ತಿ ಇಲಾಖೆಗೆ ಹಲವು ಬಾರಿ ದೂರು ನೀಡಿದರೂ ಕ್ರಮ ಕೈಗೊಳ್ಳದಿರುವುದು ಕರ್ತವ್ಯ ಲೋಪ ಎಂದು ಆರೋಪಿಸಿದರು. ಅಸ್ನೋಟಿ ಗ್ರಾಮ ಸೇವಾ ಸಮಿತಿ ಅಧ್ಯಕ್ಷ ಸೋಹನ್ಜಿ ಸಾಳುಂಕೆ ವಿಳಂಬಕ್ಕೆ ಕಾರಣರಾದ ಆಯುಕ್ತರಿಂದ ಸ್ಪಷ್ಟನೆ ಪಡೆಯಬೇಕು, ಮಾಜಿ ಮುಕ್ತೇಸರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಬೇಕು, ದೇವಸ್ಥಾನದ ಸಂಪೂರ್ಣ ಆಡಿಟ್ ಮಾಡಬೇಕು ಹಾಗೂ ಅನಧಿಕೃತ ಕಟ್ಟಡವನ್ನು ತಕ್ಷಣ ತೆರವುಗೊಳಿಸಿ ಪಾರದರ್ಶಕ ಆಡಳಿತ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. 35 lakhs 35 ಲಕ್ಷ ಹಣ ಇದೆ. ಆ ಹಣದ ಇಂಟ್ರೆಸ್ಟಿಂದ ಈಗೆಲ್ಲ ಇದ್ದ ಅರ್ಚಕರು ಅಥವಾ ಸಫಾಯಿ ಇವ್ರೇನು ಮಾಡ್ತಾ ಇದ್ದಾರೆ, ಇದೊಂದು ಪಂಗಡ ಭಾಳ ಜನ ತಿನ್ನೋದೇ ಅವ್ರೇನು ಮಾಡ್ತಾ ಇದ್ರು, ಜಾತ್ರೆ ಬಂದು ರಿಸಿಪೆಂಟ್ ಮಾಡಿ ಎಲ್ಲರೂ ಕಳಿಸ್ಬೋದು. ಇವರಿಗೆ ಇದು ಬರ್ತದೆ, ಬರ್ತಾ ಇದ್ದಾರೆ, ಇದು ಬರ್ತದೆ ಹಣ ಮತ್ತೆ ಇದು ಹಣ ಈಗ ಉಳಿದೇ ಬಂದ ಜಾತ್ರೆ. ಹೀಗಾಗಿ ಮತ್ತೆ ಅಂತ ಮರವನ್ ಫಿಡಿಂಗ್ ದೇವಸ್ಥಾನ ಬೆಸ್ಟ್ ನೋಡ್ಲಿಕ್ಕೆ ಭಾಳ ಚೆನ್ನಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಗಣಪತಿ ಆಚಾರ್ಯ, ಕನ್ನಯ್ಯ ವಾರಿಕರ್, ಸೂರಜ್ ನಸ್ತೋಟಿಕರ್, ಶರದ್ ಬಾಂದೇಕರ್, ಕಿರೇಶನ್ ವಾರಿಕರ್, ಕಿಶನ್ ವಾರಿಕರ್, ಚಂದ್ರಕಾಂತ್ ಹರಿಕಾಂತ, ಚಂದ್ರಕಾಂತ್ ಬಾಂದೇಕರ್, ಸಂಜಯ್ ದೇವದಾಸ್, ಆನಂದು ಖಂಜೀಕರ್, ವಾಮನ್ ಆಚಾರ್ಯ, ಆಳಂದು ಸಾಳುಕೆ, ಅಶೋಕ್ ರಾಣೆ, ದೀಪಕ್ ನಾಯ್ಕ್, ಚಂದ್ರಕಾಂತ್ ನಾಯ್ಕ್, ರಾಜೇಂದ್ರ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.